ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾಹಿತಿ ಕೇಂದ್ರಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವ ಸುಂದರವಾದ ಊರು ಅದುವೇ ಪಾವಗಡ. ಸುಮಾರು 80,000 ಜನಸಂಖ್ಯೆ ಹೊಂದಿರುವ ಪಾವಗಡ ತನ್ನಲ್ಲಿರುವ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಂದಲೇ ಅನೇಕ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿದೆ. ಪಾವಗಡಕ್ಕೆ ಮೊದಲು ಪಮುಕೊಂಡ ಎಂಬ ಹೆಸರಿತ್ತು. ಬೆಂಗಳೂರಿನಿಂದ ಪಾವಗಡಕ್ಕೆ ಸುಮಾರು 180 ಕಿಲೋಮೀಟರ್ ದೂರವಿದೆ. ಪಾವಗಡ ಕೋಟೆ ಬಹಳಷ್ಟು ಪ್ರಖ್ಯಾತಿ ಪಡೆದಿದೆ. ಟ್ರೆಕ್ಕಿಂಗ್ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗ ಇದಾಗಿದ್ದು 1586ರಲ್ಲಿ ಬಾಳಪ್ಪ ನಾಯಕ ಎಂಬ ರಾಜನು ಈ ಕೋಟೆಯನ್ನ ಕಟ್ಟಿಸಿದ್ರು ಅಂತ ಹೇಳಲಾಗುತ್ತೆ. ಈ ಕೋಟೆಯನ್ನ ಬೆಟ್ಟದ ಮೇಲೆ ಕಟ್ಟಿದ್ದು ಹಸಿರು ಬಾರ್ಡರ್ನಿಂದ ಈ ಕೋಟೆ ಕಂಗೊಳಿಸುತ್ತದೆ. ಕೋಟೆಯೊಳಗಡೆ ಇರುವ ವ್ಯೂವಂತೂ ನಿಮ್ಮನ್ನು ಸೀದಾ ಕೋಟೆ ನಿರ್ಮಾಣದ ಸಮಯಕ್ಕೆ ಕೊಂಡೊಯ್ಯುತ್ತದೆ. ಬೆಟ್ಟದ ಮೇಲೆ ನಿಂತು ನೋಡುವ ವ್ಯೂವಂತೂ ಮೈಮನ ತಣಿಸುತ್ತದೆ. ಇದಷ್ಟೇ ಅಲ್ಲದೆ ಪಾವಗಡದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ಮತ್ತು ಶನಿ ಮಹಾತ್ಮನ ದೇವಾಲಯ ಹೆಚ್ಚು ಪ್ರಸಿದ್ಧ ಪಡೆದಿದೆ. ವಿಶೇಷ ದಿನದಲ್ಲಿ ದೂರ ಊರಿಂದ ಬಂದು ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ. ಮತ್ತೆ ಪಾವಗಡದ ಸೋಲಾರ್ ಪಾರ್ಕ್ ವಿಶ್ವ ಪ್ರಸಿದ್ಧಿ ಪಡೆದಿದೆ. ಏಷ್ಯಾದ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ಗಳಲ್ಲಿ ನಮ್ಮ ಪಾವಗಡದ ಸೋಲಾರ್ ಪಾರ್ಕ್ ಕೂಡ ಒಂದು. ಶಕ್ತಿ ಸ್ಥಳ ಎಂದೇ ಹೆಸರು ಪಡೆದಿರುವ ಪಾವಗಡ ಸೋಲಾರ್ ಪಾರ್ಕ್ ಭಾರತದ 2ನೇ ಅತಿ ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಆಗಿದೆ. ಈ ಸೋಲಾರ್ ಪಾರ್ಕ್ ಸುಮಾರು 10,000 ಎಕರೆದಷ್ಟಿದ್ದು ಈ ಸೋಲಾರ್ ಪವರ್ ಪ್ಲಾಂಟ್ನಿಂದ ಸಾವಿರಾರು ಮನೆಗಳು ಬೆಳಕನ್ನು ಕಾಣ್ತಾ ಇವೆ. ಇವೆಲ್ಲ ಈಗಿನ ಮಾತುಗಳು. ಒಂದು ಕಾಲದಲ್ಲಿ ಪಾವಗಡ ತನ್ನ ನಿಗೂಢತೆಗಳಿಂದಲೇ ಖ್ಯಾತಿ ಪಡೆದಿತ್ತು. ಇಲ್ಲಿ ನಡೆದ ಆ ಒಂದು ಘಟನೆ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಹಾಗಾದ್ರೆ ಆ ಘಟನೆ ಆದ್ರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಕುತೂಹಲಕಾರಿಯಾಗಿರುವ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, 1983ರಲ್ಲಿ ನಡೆದ ಈ ಘಟನೆಯು ಪಾವಗಡದ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಪಾವಗಡದ ಕೋಟೆಯಿಂದ ಉತ್ತರಕ್ಕೆ ನೋಡಿದರೆ ಒಂದು ಚಿಕ್ಕ ಹಳ್ಳಿ ಕಾಣುತ್ತೆ. ಇಲ್ಲಿ 1983ರಲ್ಲಿ 800ರಿಂದ 1000 ಜನ ವಾಸಿಸ್ತಾ ಇದ್ರು. ಈ ಹಳ್ಳಿ ಶಾಂತಿ ಸಮಾಧಾನದಿಂದ ಬಾಳುತ್ತಿತ್ತು. ಇಲ್ಲಿ ಹೆಚ್ಚಾಗಿ ಕಡಲೆಕಾಯಿಯನ್ನ ಬೆಳೆತಿದ್ರು. ಮಳೆಗಾಲ ಸರಿಯಾಗಿ ಆಗದೆ ಬರಗಾಲ ಎದುರಾಯಿತು. ಆ ಸಮಯದಲ್ಲಿ ಕೆಲವರು ಜೀವನ ಸಾಗಿಸಲು ಕೆಲಸ ಹುಡುಕುತ್ತಾ ಬೆಂಗಳೂರಿನ ಕಡೆಗೆ ಬಂದರು. ಇನ್ನು ಕೆಲವರು ಹಣ ಸಂಪಾದಿಸಲು ಅಕ್ರಮ ದಾರಿ ಹುಡುಕಿದರು. ಇವರ ಮೇಲೆ ಕಣ್ಣು ಇಡದಂತೆ ಪೊಲೀಸರು ಸದಾ ಆ ಹಳ್ಳಿಯ ಬಳಿಯೇ ಇರುತ್ತಿದ್ದರು. ಏಪ್ರಿಲ್ 29, 1983ರಂದು ಗ್ರಾಮಸ್ಥರು ತಮ್ಮ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ರು. ಮಕ್ಕಳು ಮನೆ ಹೊರಗೆ ಆಟವಾಡ್ತಾ ಇದ್ರು. ಮಹಿಳೆಯರು ಮನೆ ಕೆಲಸದಲ್ಲಿ ನಿರತರಾಗಿದ್ರು. ಸಮಯ 8ರಿಂದ 9 ಗಂಟೆ ಆದಾಗ ಎಲ್ಲರೂ ಊಟ ಮಾಡಿ ಅಕ್ಕಪಕ್ಕದ ಮನೆಯವರ ಜೊತೆ ಹರಟೆ ಹೊಡೆಯುತ್ತಿರುವಾಗ ನಾಯಿ ಊಳಿಡುವ ಶಬ್ದ ಎಲ್ಲರ ಕಿವಿಗೆ ಬೀಳುತ್ತೆ. ಈ ಶಬ್ದ ಕಳೆದ ಕೆಲ ದಿನಗಳಿಂದ ರಾತ್ರಿ ಇದೇ ಸಮಯದಲ್ಲಿ ಗ್ರಾಮಸ್ಥರು ಕೇಳಿದ್ದರು. ಇದು ಬೀದಿ ನಾಯಿಗಳ ಊಳಿಡುವ ಶಬ್ದ ಎಂದು ಎಲ್ಲರೂ ಭಾವಿಸಿದ್ರು. ಗ್ರಾಮಸ್ಥರು ರಾತ್ರಿ ಉಳಿದಿದ್ದ ಊಟವನ್ನ ಬೀದಿ ಬಳಿ ಇರುವ ತೊಟ್ಟಿಯೊಳಗಡೆ ಹಾಕುತ್ತಿದ್ರು. ಆ ಊಟ ತಿನ್ನಲು ನಾಯಿಗಳು ಬರುತ್ತಿದ್ವು. ಆ ಸಮಯದಲ್ಲಿ ನಾಯಿಗಳು ಆ ಊಟಕ್ಕಾಗಿ ತಮ್ಮಲ್ಲೇ ಕಿತ್ತಾಡುತ್ತಿದ್ದುವು. ಬಹುಶಃ ಈ ನಾಯಿಗಳೇ ಊಳಿಡಬಹುದು ಎಂದು ಗ್ರಾಮಸ್ಥರು ಭಾವಿಸಿದ್ರು. ಆದರೆ ಕೆಲ ದಿನಗಳಿಂದ ಕೇಳಿ ಬರುತ್ತಿದ್ದ ಆ ಶಬ್ದ ಸಾಧಾರಣ ನಾಯಿ ಅಳವಿನಂತಿರಲಿಲ್ಲ. ಆಮೇಲೆ ಆ ಶಬ್ದ ದೊಡ್ಡದಾಗಿ ದೀರ್ಘವಾಗಿ ಕೇಳಿ ಬರ್ತಾ ಇತ್ತು. ಅದು ತೋಳದ ಊಳಿಡುವಿಕೆ ಆಗಿತ್ತು. ಈ ವಿಚಿತ್ರ ಶಬ್ದವನ್ನ ಗಮನಿಸಿದ ಜನ ಈ ಶಬ್ದ ನಾಯಿಯದಲ್ಲ ಅಂತ ಸಂದೇಹ ಪಟ್ರು. ಹೆಂಗಸರು ಮತ್ತು ಮಕ್ಕಳಂತೂ ಈ ಶಬ್ದಕ್ಕೆ ಹೆದರಿ ರಾತ್ರಿ ಸಮಯ ಹೊರಗೆ ಬರೋದನ್ನೇ ನಿಲ್ಲಿಸಿಬಿಟ್ರು. ಊರಿನ ಗಂಡಸರು ಮತ್ತು ದೊಡ್ಡವರು ಊರಿನ ಬೀದಿ ಬದಿಯ ಎಲ್ಲಾ ಕಸವನ್ನ ಶುಚಿಗೊಳಿಸಿ ಯಾವುದೇ ನಾಯಿಗಳು ಉಳಿದ ಆಹಾರಕ್ಕಾಗಿ ಅಲ್ಲಿಗೆ ಬರದ ಹಾಗೆ ನೋಡಿಕೊಂಡ್ರು. ಸುಮಾರು 10ರಿಂದ 12 ಜನ ಈ ಶುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದನ್ನ ಮುಗಿಸಿ ಮನೆಗೆ ಬರುವಾಗ ಆಗಲೇ ರಾತ್ರಿಯಾಗಿತ್ತು. ಮನೆಗೆ ಹಿಂದಿರುಗಲು ಮಣ್ಣಿನ ದಿಬ್ಬ ಹತ್ತಿಳಿಬೇಕಿತ್ತು. 11 ಜನ ಮಣ್ಣಿನ ದಿಬ್ಬ ಇಳಿದು ಮನೆ ಕಡೆ ನಡೆಯುತ್ತಾರೆ. 12ನೇ ವ್ಯಕ್ತಿ ಮಣ್ಣಿನ ದಿಬ್ಬ ಏರುವಷ್ಟರಲ್ಲಿ ಊಳಿನ ಶಬ್ದ ಕೇಳಿತು. ಎಲ್ಲ ಶುಚಿ ಮಾಡಿದ್ರು ಮತ್ತೆ ಎಲ್ಲಿಂದ ಈ ನಾಯಿಗಳು ಬಂದವು ಎಂದು ಹಿಂದಿರುಗಿ ನೋಡಿದ್ರೆ ಅಲ್ಲಿ ಯಾವ ನಾಯಿಗಳು ಇರಲಿಲ್ಲ. ಎಲ್ಲರೂ ಹೆದರಿದ್ರು. ಕೈಯಲ್ಲಿದ್ದಂತಹ ಟಾರ್ಚ್ಗಳಿಂದ ಶಬ್ದ ಬಂದ ಕಡೆ ನೋಡಿದ್ರು. ಯಾರೂ ಕಾಣಲಿಲ್ಲ. ಭಯದಿಂದಲೇ ಅವರು ತಮ್ಮ ಮನೆಗೆ ಸೇರಿದರು. ಆ ರಾತ್ರಿ ಮತ್ತೆ ಊಳಿಡುವ ಶಬ್ದ ಕೇಳುತ್ತಲೇ ಇತ್ತು. ಇದು ಖಂಡಿತ ನಾಯಿಗಳ ಶಬ್ದ ಅಲ್ಲ, ಇದು ತೋಳದ್ದೇ ಶಬ್ದ ಎಂದು ಎಲ್ಲರಿಗೂ ಖಾತ್ರಿ ಆಯಿತು. ಅಂದಿನಿಂದ ಮಕ್ಕಳನ್ನ ಹೊರಗಡೆ ಆಡದಂತೆ ನಿಗಾ ವಹಿಸಲಾಯಿತು. ಈ ವಿಷಯದಿಂದ
ತಮ್ಮ ಆಟ ನಿಂತಿತ್ತಲ್ಲ ಎಂಬ ಬೇಜಾರು ಆ ಮಕ್ಕಳದಾಗಿತ್ತು. ಏಪ್ರಿಲ್ 29, 1983ರಂದು ಆ ಊರಿನ ಒಬ್ಬ ಫೀಲ್ಡ್ ವರ್ಕರ್ನ ಮನೆಯಲ್ಲಿ ಅವನು, ಅವನ ಪತ್ನಿ ಮತ್ತು ಅವನ 5 ವರ್ಷದ ಮಗಳು ಅವರ ಪುಟ್ಟ ಮನೆಯಲ್ಲಿ ಮಲಗಿದ್ರು. ರಾತ್ರಿಯ ಸಮಯದಲ್ಲಿ ಗಾಳಿ ಬರಲೆಂದು ಅವರ ಮನೆಯ ಕಿಟಕಿ ಮತ್ತು ಮುಖ್ಯ ದ್ವಾರವನ್ನ ತೆಗೆದು ಮಲಗಿದ್ರು. ಒಂದು ಹೊತ್ತಲ್ಲಿ ಆತನಿಗೆ ಎಚ್ಚರವಾಗಿ ನೋಡಿದರೆ ಆತನ ಪುಟ್ಟ ಮಗಳು ಕಾಣ್ತಾ ಇಲ್ಲ. ಗಾಬರಿಗೊಂಡು ಮನೆಯೆಲ್ಲ ಹುಡುಕತೊಡಗಿದ. ಆಗ ಬಾಗಿಲ ಬಳಿಯ ಪರದೆಯ ಹಿಂದೆ ತೋಳ ನಿಂತಂತೆ ಕಾಣಿಸಿತು. ಮಗಳನ್ನು ಕಾಣದೆ ಆತಂಕದಲ್ಲಿದ್ದ ಆತ ಮನೆಯಿಂದ ಹೊರಬಂದು ಮಗಳ ಹೆಸರನ್ನು ಕೂಗಿದ. ಉತ್ತರ ಬರಲಿಲ್ಲ. ಕೂಗಿದ ಶಬ್ದಕ್ಕೆ ಅವನ ಹೆಂಡತಿ ಎಚ್ಚರಗೊಂಡಳು. ಇಬ್ಬರು ಸೇರಿ ಮಗಳನ್ನು ಹುಡುಕತೊಡಗಿದರು. ಎಲ್ಲೂ ಕೂಡ ಆಕೆಯ ಸುಳಿವಿಲ್ಲ. ಪುಟ್ಟ ಮಗಳು ಎಲ್ಲಿ ಹೋದ್ಲು, ಅವಳಿಗೆ ಏನಾಯ್ತು ಅಂತ ಹೆದರಿ ಅವಳ ಹೆಸರು ಕೂಗುತ್ತಾ ಅಳತೊಡಗಿದರು. ಇವರ ಶಬ್ದಕ್ಕೆ ನೆರೆಮನೆಯವರು ಎಚ್ಚರಗೊಂಡ್ರು. ಏನಾಯಿತು ಎಂದು ವಿಚಾರಿಸಿದಾಗ ನಡೆದಿದ್ದೆಲ್ಲವನ್ನು ಅವರಿಗೆ ತಿಳಿಸಿದ್ರು. ಎಲ್ಲರೂ ಸೇರಿ ಆ ಬಾಲಕಿಯನ್ನು ಹುಡುಕಲು ಪ್ರಾರಂಭಿಸಿದರು. ಕೈಯಲ್ಲಿ ಟಾರ್ಚ್, ಲಾಟೀನು ಮತ್ತೆ ಒಂದು ಕೋಲನ್ನು ಹಿಡಿದುಕೊಂಡು ಕಾಡಿನ ಬಳಿ ನಡೆದರು. ಕಾಡಿನತ್ತ ಹೆಜ್ಜೆ ಹಾಕುತ್ತಿದ್ದಂತೆ ಮತ್ತೊಂದು ಭೀಕರ ಉಳಿಡುವ ಶಬ್ದ ಕೇಳಿಬಂತು. ಶಬ್ದ ಬಂದೆಡೆ ಆ ಬಾಲಕಿ ತಂದೆ ಓಡಿದ. ಅದು ತೋಳದ ಶಬ್ದ, ನೀನಲ್ಲಿ ಹೋಗ್ಬೇಡ ಎಂದು ತಡೆದರು. ಅವರ ಮಾತನ್ನು ಕೆಳದೆ ಅವನು ರಭಸವಾಗಿ ಓಡಿದ. ಸ್ವಲ್ಪ ದೂರ ಓಡಿದ ನಂತರ ಅಲ್ಲಿ ತನ್ನ ಮಗಳ ಕೈ ಕಡಗ ಬಿದ್ದಿರುವುದನ್ನು ಕಂಡು ಅವನು ಕುಸಿದು ಬಿದ್ದ. ಆ ಖಡ್ಗವನ್ನ ಹಿಡಿದು ಮಗಳೇ ಎಂದು ಅಳತೊಡಗಿದ. ಗ್ರಾಮಸ್ಥರು ಅಲ್ಲಿಗೆ ಬಂದು ಆತನನ್ನ ಸಮಾಧಾನ ಪಡಿಸಿದರು. ಸುಮಾರು 3-4 ಗಂಟೆಗಳ ಕಾಲ ನಿರಂತರವಾಗಿ ಹುಡುಕಿದ್ರು. ಆದರೆ ಆಕೆ ಎಲ್ಲೂ ಸಿಗಲಿಲ್ಲ. ಎಲ್ಲರೂ ವಾಪಸ್ಸಾದರು. ಮರುದಿನ ಬೆಳಿಗ್ಗೆ ಪೊಲೀಸರವರೆಗೂ ಈ ಸುದ್ದಿ ಹರಡಿತು. ಪೊಲೀಸರು ಬಂದು ಕಾಡಿನೊಳಗೆ ಹುಡುಕಿದರು. ಆ ಹುಡುಗಿನೂ ಸಿಗಲಿಲ್ಲ, ಆ ತೋಳವೂ ಸಿಗಲಿಲ್ಲ. ಆ ಹುಡುಗಿಯ ತಂದೆಯ ಬಳಿ ಬಂದ ಪೊಲೀಸರು, ನೀವು ನೋಡಿದ್ದು ತೋಳವೇ ಎಂದು ನಿಖರವಾಗಿ ಹೇಳಬಲ್ಲಿರಾ ಅಥವಾ ನಿದ್ದೆ ಗಣ್ಣಿನಲ್ಲಿ ಬೇರೆ ಏನನ್ನಾದರೂ ನೋಡಿದಿರಾ ಎಂದು ಕೇಳಿದರು. ಆಗ ಆ ವ್ಯಕ್ತಿ, ನಿಜಕ್ಕೂ ನಾನು ನೋಡಿದ್ದು ತೋಳವನ್ನೇ. ಆ ತೋಳದ ಊಳಿಡುವಿಕೆ ನಾನು ಮತ್ತು ಗ್ರಾಮಸ್ಥರು ಕೇಳಿದ್ದೇವೆ ಎನ್ನುತ್ತಾನೆ. ಆದರೆ ಪೊಲೀಸರಿಗೆ ಇದು ಯಾವುದು ಕೂಡ ನಿಜವಲ್ಲ ಅಂತ ಅನಿಸ್ತಾ ಇತ್ತು. ನಿಮ್ಮ ಮಗಳನ್ನ ಬೇಗನೆ ಹುಡುಕುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿ ಅಲ್ಲಿಂದ ಹೊರಟು ಹೋದ್ರು. ಆದರೆ ಆಕೆಯನ್ನ ಪತ್ತೆ ಹಚ್ಚಲು ಅವರಿಂದ ಸಾಧ್ಯವಾಗಲೇ ಇಲ್ಲ. ಇದಾದ 2 ವಾರಗಳ ನಂತರ ಒಂದು 3 ವರ್ಷದ ಬಾಲಕಿ ರಾತ್ರಿ ಮಲಗಿರುವಾಗಲೇ ನಾಪತ್ತೆಯಾದಳು. ಗಾಬರಿಗೊಂಡ ಮನೆಯವರು ಎಲ್ಲೆಡೆ ಹುಡುಕಿದರು. ಎಲ್ಲೂ ಕೂಡ ಸುಳಿವಿಲ್ಲ. ನಮ್ಮ ಮಗಳನ್ನ ಯಾರಾದರೂ ನೋಡಿದ್ದೀರಾ ಎಂದು ಅಕ್ಕಪಕ್ಕ ವಿಚಾರಿಸಿದಾಗ, ರಾತ್ರಿ ಮಲಗಿದ್ದಾಗ ಏನೋ ಶಬ್ದ ಕೇಳಿ ಎದ್ದೆ. ಕಣ್ಣು ಬಿಟ್ಟು ನೋಡಿದರೆ ತೋಳದಂತಿದ್ದ ಪ್ರಾಣಿಯೊಂದು ಏನನ್ನೋ ಎಳೆದುಕೊಂಡು ಹೋಗುತ್ತಿತ್ತು ಎಂದು ಗ್ರಾಮಸ್ಥನೊಬ್ಬ ಹೇಳುತ್ತಾನೆ. ಅಲ್ಲಿಗೆ ತೋಳಗಳ ಹಿಂದೆ ಪಾವಗಡವನ್ನ ಪ್ರವೇಶಿಸಿದೆ ಎಂದು ಕನ್ಫರ್ಮ್ ಆಗುತ್ತೆ. ಪಾವಗಡದಲ್ಲಿ ತೋಳಗಳಿವೆ ಎಂಬ ಕತೆ ಎಲ್ಲೆಡೆ ಹರಡುತ್ತೆ. ಅದಾದ ನಂತರ ಎಲ್ಲರೂ ತಮ್ಮ ಮಕ್ಕಳನ್ನ ಇನ್ನಷ್ಟು ಸುರಕ್ಷಿತವಾಗಿ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು. ಇದಾದ ಕೆಲ ವಾರಗಳ ಕಾಲ ಯಾವುದೇ ಅನಾಹುತ ಸಂಭವಿಸಲಿಲ್ಲ. ತೋಳಗಳ ಭಯ ಕೊಂಚ ಕಡಿಮೆಯಾಗುತ್ತಾ ಎಲ್ಲರ ಜೀವನ ಸಹಜವಾಗಿಯೇ ಸಾಗುತ್ತಿತ್ತು. ಹೀಗಿರುವಾಗ ಒಂದು ದಿನ ಪಕ್ಕದ ಗ್ರಾಮದ ಹಿರಿಯ ವ್ಯಕ್ತಿ ಓರ್ವ ಮಕ್ಕಳ ಬಗ್ಗೆ ಮಾತನಾಡುತ್ತಾ ಹೇಗೆ ಈ ಊರಿನ ಪುಟ್ಟ ಬಾಲಕಿಯರು ನಾಪತ್ತೆಯಾಗುತ್ತಿದ್ದಾರೆ ಎಂದು ಹೇಳುತ್ತಿದ್ದ. ಇದನ್ನ ಕೇಳಿದ ಮತ್ತೊಬ್ಬ ಹಿರಿಯ ವ್ಯಕ್ತಿ ತನ್ನ ಗಡಸು ಧ್ವನಿಯಲ್ಲಿ ಹೀಗಂದ, ಇನ್ನೂ 3 ಅವಶ್ಯಕತೆ ಇದೆ ಎಂದ. ಹೀಗೆ ಹೇಳಿದ ಆ ವ್ಯಕ್ತಿ ಕಿವಿಯಲ್ಲಿ ಕಪ್ಪು ಹರಳಿನ ಓಲೆ ಇತ್ತು. ಕೈಯಲ್ಲೊಂದು ಕೋಲು ಹಿಡಿದಿದ್ದ. ಅವನ ಕೈ ಮೇಲೆ ಬಿಲ್ಲು ಬಾಣದ ಅಚ್ಚೆ ಇತ್ತು. ಕುಬ್ಜ ದೇಹ ಹೊಂದಿದ ಆತ ಹೇಳಿದ ಮಾತು ಭಯ ಹುಟ್ಟಿಸುವಂತಿತ್ತು. ಇದಾದ ಕೆಲ ದಿನಗಳಲ್ಲಿಯೇ 3 ಪುಟ್ಟ ಬಾಲಕಿಯರು ರಾತ್ರಿ ಮಲಗಿರುವಾಗಲೇ ಊರಿನಿಂದ ನಾಪತ್ತೆ ಆಗ್ತಾರೆ. ಪೋಷಕರು ಪೊಲೀಸ್ ಕಂಪ್ಲೇಂಟ್ ನೀಡ್ತಾರೆ. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತನಿಖೆ ಕೈಗೊಳ್ತಾರೆ. ಆಗ ಕಾಡಿನ ಬಳಿಯೇ ಮಾನವ ಮೂಳೆಗಳು ಮತ್ತು ಹರಿದ ಬಟ್ಟೆಗಳು, ಕೆಲ ಒಡವೆಗಳು ದೊರೆಯುತ್ತವೆ. ಇವು ನಾಪತ್ತೆಯಾಗಿದ್ದ ಆ ಬಾಲಕಿಯರದ್ದೇ ಆಗಿತ್ತು. ಆ 5 ಬಾಲಕಿಯರು ನಿಗೂಢವಾಗಿ ಅಂತ್ಯಗೊಂಡಿದ್ರು. ಅಸಲಿಗೆ ಅಲ್ಲಿ ಆಗಿದ್ದಾದರೂ ಏನು? ಗ್ರಾಮಸ್ಥರ ಪ್ರಕಾರ ಇದೆಲ್ಲವೂ ಕೂಡ ಆಗಿದ್ದು ತೋಳಗಳಿಂದಲೇ. ಅವು ಹಸಿವು ನೀಗಿಸಿಕೊಳ್ಳಲು ರಾತ್ರಿ ಹೊತ್ತು ಹೊಂಚು ಹಾಕಿ ಮಕ್ಕಳನ್ನ ಎಳೆದುಕೊಂಡು ಹೋಗಿ ತಿಂದು ಹಾಕಿದಾವೆ ಅನ್ನುವುದು ಕೆಲವರ ವಾದವಾಗಿತ್ತು. ಆದರೆ ಇನ್ನ ಕೆಲವರು, ನಾವು ಈ ಊರು ಖಾಲಿ ಮಾಡಬೇಕೆಂದೇ ತೋಳಗಳು ಈ ರೀತಿ ದಾಂಧಲೆ ನಡೆಸುತ್ತಿವೆ ಎಂದರು. ಮತ್ತೆ ಕೆಲವರ ಪ್ರಕಾರ ಈ ಕೃತ್ಯದ ಹಿಂದೆ ಮಾಟಗಾರರ ಕೈವಾಡ ಇದೆ ಎಂದರು. ವೀಕ್ಷಕರೇ, ಇದೆಲ್ಲವೂ ಕೂಡ ಊಹಾಪೋಹಗಳು. ಆದರೆ ಆ 5 ಮಕ್ಕಳು ಏನಾದರೂ
ಎಲ್ಲಿಗೆ ಹೋದ್ರು, ಇದರ ಹಿಂದೆ ಯಾರಿದ್ದಾರೆ ಎಂದು ಇಲ್ಲಿಯವರೆಗೂ ಗೊತ್ತಾಗಿಲ್ಲ. ಆದರೆ ಪಾವಗಡದಲ್ಲಿ ತೋಳಗಳು ಮಾಡಿದ ಅನಾಹುತ ಎಂದೇ ಈ ಘಟನೆ ಪ್ರಖ್ಯಾತಿ ಪಡೆದಿದೆ. ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.